Hello everyone, welcome to Bright Future. In the last session, we have studied about nutrition in plants, that is mode of nutrition. Mode of nutrition ಬಗ್ಗೆ ನಾವು ತಿಳ್ಕೊಂಡಿದ್ವಿ ಲಾಸ್ಟ್ ಸೆಷನಲ್ಲಿ. ಈ ಸೆಷನಲ್ಲಿ ಅದರ ಮುಂದಿನ ಭಾಗವನ್ನು ನೋಡೋಣ. So cells, first one. You have seen that buildings are made of bricks. ಸೊ ನೀವು ಬಿಲ್ಡಿಂಗ್ಸ್ಗಳನ್ನು ನೋಡಿರ್ತೀರ, ಅವು ಯಾವುದರಿಂದ ಮಾಡಿರ್ತಾರೆ? ಬ್ರಿಕ್ಸ್ಗಳಿಂದ ಮಾಡಿರ್ತಾರೆ. ಅದೇ ರೀತಿ ಸಿಮಿಲರ್ಲಿ ದ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಟಿನಿ ಯೂನಿಟ್ಸ್ ಕಾಲ್ಡ್ cells. Cells can be seen only under microscope. That means from the naked eyes we can't see the cells. So here is the structure of cells like a bricks. ಸೊ ನೀವು ಮನೆ ಕಟ್ಟಬೇಕಾದ್ರೆ ಬ್ರಿಕ್ಸನ್ನು ಯಾವ ರೀತಿ ಇಟ್ಟಿರ್ತಾರೆ ಅಂತಂದು ಹೇಳಿ ನೋಡಿರ್ತೀರ. ಅದೇ ರೀತಿ ಈ ಸೆಲ್ಸು ಸಹ ನಮ್ಮ ಬಾಡಿಯಲ್ಲಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ನ ಯಾವುದೇ ಬಾಡಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸೆಲ್ಸು ಇರುತ್ತೆ. The cell is enclosed by a thin outer boundary called cell membrane. Outer boundary is called cell membrane. ಇಲ್ಲೇ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ? ಔಟರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಇದು ಪ್ರತಿಯೊಂದು ಸೆಲ್ಗೂ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಸೆಲ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಮೋಸ್ಟ್ ಸೆಲ್ಸ್ ಹ್ಯಾವ್ ಅ ಡಿಸ್ಟಿಂಕ್ಟ್ ಸೆಂಟ್ರಲಿ ಲೊಕೇಟೆಡ್ ಸ್ಪೆರಿಕಲ್ ಸ್ಟ್ರಕ್ಚರ್ ಕಾಲ್ಡ್ ನ್ಯೂಕ್ಲಿಯಸ್. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಸ್ಪೆರಿಕಲ್ ಸ್ಟ್ರಕ್ಚರು, ಇದನ್ನೇ ನಾವೇನಂತ ಕರಿತೀವಿ? ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಇದು ಯಾವಾಗಲೂ ಸೆಂಟ್ರಲ್ಲೇ ಲೊಕೇಟ್ ಆಗಿರುತ್ತೆ. ದ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ಅ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಕಾಲ್ಡ್ ಸೈಟೋಪ್ಲಾಸಮ್. ನಿಮಗಿಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಏನಿದೆ? ಸೈಟೋಪ್ಲಾಸಮ್. ಇದೆಲ್ಲ ಏನಿದೆ? ಸೈಟೋಪ್ಲಾಸಮ್. ಅದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಇದು ನ್ಯೂಕ್ಲಿಯಸ್ಸಿನ ಸುತ್ತಲೂ ಇರುತ್ತೆ. ನೆಕ್ಸ್ಟ್ ಫೋಟೋಸಿಂಥಸಿಸ್. ಹಾಗಾದರೆ ಯಾವ ರೀತಿ ಫುಡ್ ಪ್ರೊಸೆಸ್ ಆಗುತ್ತೆ ಪ್ಲ್ಯಾಂಟ್ಸಲ್ಲಿ ಅಂತ ನೋಡೋಣ. ಸೊ ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟರಿ ಆಫ್ ಪ್ಲ್ಯಾಂಟ್ಸ್. ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟರಿ ಆಫ್ ಪ್ಲ್ಯಾಂಟ್ಸ್. ಅಂದರೆ ಫುಡ್ ಎಲ್ಲಿ ರೆಡಿ ಆಗುತ್ತೆ? ಲೀವ್ಸಲ್ಲೇ ರೆಡಿ ಆಗುತ್ತೆ ಪ್ಲ್ಯಾಂಟ್ಸಲ್ಲಿ. ಆಲ್ ದ ರಾ ಮಟೀರಿಯಲ್ಸ್ ಮಸ್ಟ್ ರೀಚ್ ದ ಲೀವ್. ಸೊ ಎಲ್ಲ ರಾ ಮಟೀರಿಯಲ್ಸು ಈ ಲೀವ್ಸ್ಗೆ ಹೋಗಲೇಬೇಕು. ಅಂದಾಗ ಮಾತ್ರ ಲೀವ್ಸಲ್ಲಿ ಫುಡ್ಡು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವಾಟರ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಆರ್ ಅಬ್ಸರ್ವ್ಡ್ ಬೈ ದ ರೂಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ಲೀವ್ಸ್. ವಾಟರು ಮತ್ತು ಮಿನರಲ್ಸು ಏನಾಗ್ತದೆ? ರೂಟಿಂದ ಅಬ್ಸರ್ವ್ ಆಗಿದ್ದು ಎಲ್ಲಿಗೆ ಹೋಗುತ್ತಿದ್ದು? ಲೀವ್ಸಿಗೆ ಬರುತ್ತೆ. ಸೊ ಫುಡ್ ಪ್ರಿಪೇರ್ ಆಗಲಿಕ್ಕೆ ಏನೇನು ರಾ ಮಟೀರಿಯಲ್ಸ್ ಬೇಕು ಅನ್ನೋದನ್ನು ಈ ಒಂದು ಫಿಗರು ಹೇಳುತ್ತೆ ನೋಡ್ರಿ. ಯಾವ್ಯಾವುದು ಬೇಕು? ಲೈಟು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಲೈಟು, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ನ ಉಪಯೋಗಿಸ್ಕೊಂಡು ಲೀಫು ತನ್ನಲ್ಲಿರ್ತಕ್ಕಂಥ ಕ್ಲೋರೋಫಿಲ್ನ ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಯಾವ ರೀತಿ ಅಂದರೆ ಅದು ಕಾರ್ಬೋಹೈಡ್ರೇಟ್ ಆಗಿ ಮತ್ತು ಆಕ್ಸಿಜನ್ ರೂಪದಲ್ಲಿ ಹೊರಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಈಸ್ ಟೇಕನ್ ಥ್ರೂ ದ ಟಿನಿ ಪೋರ್ಸ್ ಪ್ರೆಸೆಂಟ್ ಇನ್ ದ ಸರ್ಫೇಸ್ ಆಫ್ ಲೀವ್ಸ್. ಇಲ್ಲೇನು ಟಿನಿ ಪೋರ್ಸಸ್ ಏನು ಕಾಣಿಸ್ತಾ ಇದೆಯಲ್ಲ, ಇವುಗಳಿಂದ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡು ಒಳಗೆ ಹೋಗುತ್ತೆ. ಅದರಿಂದನೇ ಲೀವ್ಸು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ದೀಸ್ pores are surrounded by guard cells. Such pores are called stomata. ಇಂಥ ಪೋರ್ಸ್ಗಳನ್ನು ನಾವೇನಂತ ಕರಿತೀವಿ? ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೀವಿ. ಮತ್ತು ಇವು ಗಾರ್ಡ್ ಸೆಲ್ಸ್ಗಳಿಂದ ಸರೌಂಡ್ ಆಗಿರ್ತವೆ. ಗಾರ್ಡ್ ಸೆಲ್ಸ್ಗಳಿಂದ ಸರೌಂಡೆಡ್ ಆಗಿ ಸುತ್ತುವರೆದಿರ್ತವೆ. See, like this, these are all guard cells and this is the stomata. These are all guard cells. ಸ್ಟೊಮ್ಯಾಟಲ್ ಓಪನಿಂಗ್ ಇಲ್ಲಿ ತೋರಿಸಿದ್ದಾರೆ ನೋಡಿ, ಇದು ಸ್ಟೊಮ್ಯಾಟಲ್ ಓಪನಿಂಗ್. ಇದ್ರ ಮುಖಾಂತರನೇ ಕಾರ್ಬನ್ ಡೈಆಕ್ಸೈಡು ಲೀಫ್ ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗೋದು. ಸೊ ಇವೆಲ್ಲ ಏನಿವು ಗಾರ್ಡ್ ಸೆಲ್ಸ್.
ದೆನ್ ಹೌ ವಾಟರ್ ಆ್ಯಂಡ್ ಮಿನರಲ್ಸ್ ಅಬ್ಸರ್ವ್ಡ್ ಬೈ ರೂಟ್ಸ್ ಆ್ಯಂಡ್ ರೀಚ್ ದ ಲೀವ್ಸ್. ಹಾಗಾದರೆ ರೂಟ್ಸಲ್ಲಿ ವಾಟರ್ ಮತ್ತು ಮಿನರಲ್ಸ್ ಅಬ್ಸರ್ವ್ ಆಗಿ ಯಾವ ರೀತಿ ಅದು ಲೀವ್ಸಿಗೆ ಹೋಗುತ್ತೆ. ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂಔಟ್ ದ ರೂಟ್ಸ್, ದ ಸ್ಟೆಮ್, ದ ಬ್ರಾಂಚಸ್ ಆ್ಯಂಡ್ ದ ಲೀವ್ಸ್. ಸೊ ಇಲ್ಲೇನು ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವೆಸಲ್. ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ ಪೈಪ್ ಥರ ಇರುತ್ತೆ. ಇಲ್ಲಿರ್ತಕ್ಕಂಥ ವಾಟರು ಮತ್ತು ಮಿನರಲ್ ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡಿರೋದನ್ನು ಇದು ಏನು ಮಾಡುತ್ತೆ, ಈ ಒಂದು ಪೈಪ್ ಮುಖಾಂತರ ಮೀನ್ಸ್ ವೆಸಲ್ ಮುಖಾಂತರ ಎಲ್ಲ ಬ್ರ್ಯಾಂಚಸ್ಗೂ, ಸ್ಟೆಮ್ಮು ಮತ್ತು ಲೀವ್ಸಿಗೂ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ದೇ ಫಾರ್ಮ್ ಅ ಕಂಟಿನ್ಯೂಯಸ್ ಪಾತ್ ಆರ್ ಪ್ಯಾಸೇಜ್ ಫಾರ್ ದ ನ್ಯೂಟ್ರಿಯೆಂಟ್ಸ್ ಟು ರೀಚ್ ದ ಲೀಫ್. ಸಾಯಿಲಲ್ಲಿ ಇರ್ತಕ್ಕಂಥ ಏನು ನ್ಯೂಟ್ರಿಯೆಂಟ್ಸ್ನ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳುತ್ತಲ್ಲ, ಆ ಎಲ್ಲ ನ್ಯೂಟ್ರಿಯೆಂಟ್ಸ್ನು ಇದು ಏನು ಮಾಡುತ್ತೆ, ಇದು ಒಂದು ಪ್ಯಾಸೇಜ್ ಆಗಿ ಲೀಫ್ಗೆ ರೀಚ್ ಆಗೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ದೆನ್ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ದ ಲೀವ್ಸ್ ದಟ್ ದೇ ಕ್ಯಾನ್ ಸಿಂಥಸೈಸ್ ಫುಡ್ ಬಟ್ ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಕ್ಯಾನ್ ನಾಟ್. ಅಂದರೆ ಅಂಥ ಸ್ಪೆಷಲ್ ಏನಿದೆ ಲೀವ್ಸಲ್ಲಿ, ಅದು ಮಾತ್ರ ಫುಡ್ಡನ್ನು ಪ್ರಿಪೇರ್ ಮಾಡುತ್ತಲ್ಲ, ಬೇರೆ ಪಾರ್ಟು ಪ್ಲ್ಯಾಂಟ್ಸಲ್ಲಿರ್ತಕ್ಕಂಥ ಬೇರೆ ಪಾರ್ಟು ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಬಿಕಾಸ್ ದ ಲೀವ್ಸ್ ಹ್ಯಾವ್ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಲೀವ್ಸಲ್ಲಿ ಗ್ರೀನ್ ಪಿಗ್ಮೆಂಟ್ ಇರುತ್ತೆ, ಅದನ್ನು ಏನಂತ ಕರಿತೀವಿ ನಾವು, ಕ್ಲೋರೋಫಿಲ್ ಅಂತಂದು ಹೇಳಿ ಕರಿತೀವಿ. ಹಾಗಾದ್ರೆ ಅದು ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ದ ಸನ್ಲೈಟ್. ಸೊ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಸನ್ಲೈಟ್ ಬೇಕೇ ಬೇಕು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಯಾವ್ದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಅಂದರೆ ಈ ಒಂದು ಕ್ಲೋರೋಫಿಲ್. ದಿಸ್ ಎನರ್ಜಿ ಈಸ್ ಯೂಸ್ ಟು ಸಿಂಥಸೈಸ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಈ ಎನರ್ಜಿ, ಸನ್ಲೈಟನ್ನು ಎನರ್ಜಿ ಏನು ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಫುಡ್ಡು ಪ್ರಿಪೇರ್ ಆಗುತ್ತೆ. ಸಿನ್ಸ್ ದ ಸಿಂಥಸಿಸ್ ಆಫ್ ಫುಡ್ ಅಕರ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಸೊ ಇಲ್ಲಿ ಸನ್ಲೈಟನ್ನು ಪ್ರೆಸೆಂಟಲ್ಲೇ ಫುಡ್ಡು ಸಿಂಥಸೈಸ್ ಆಗೋದ್ರಿಂದ, ಅಂದರೆ ಪ್ರಿಪೇರ್ ಆಗೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತಂದು ಹೇಳಿ ಕರಿತೀವಿ. ಫೋಟೋ ಅಂದರೆ ಲೈಟ್, ಸಿಂಥಸಿಸ್ ಅಂದರೆ ಪ್ರಿಪೇರ್, ಫುಡ್ಡು ಪ್ರಿಪೇರ್ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತಂದು ಹೇಳಿ ಕರಿತೀವಿ. ದೆನ್ ಮತ್ತೇನೇನು ಪ್ರೊಸೀಜರ್ ಆಗುತ್ತೆ ನೋಡೋಣ. ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ನೆಸೆಸರಿ ಟು ಕ್ಯಾರಿ ಔಟ್ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಕ್ಯಾರಿ ಔಟ್ ಅಂದರೆ ಫೋಟೋಸಿಂಥಸಿಸ್ ನಡಿಬೇಕು ಅಂದರೆ ಏನೇನು ಬೇಕು, ಕ್ಲೋರೋಫಿಲ್ಲು, ಸನ್ಲೈಟು, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್. ದೀಸ್ ಆರ್ ನೆಸೆಸರಿ. ಇವು ಬೇಕೇ ಬೇಕು. ಇವಿಲ್ಲ ಅಂದ್ರೆ ಇವುಗಳಲ್ಲಿ ಯಾವುದು ಒಂದಿಲ್ಲ ಅಂದ್ರೂ ಫೋಟೋಸಿಂಥಸಿಸ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಯೂನಿಕ್ ಪ್ರೋಸೆಸ್ ಆನ್ ದ ಅರ್ತ್. The solar energy is captured by the leaves and stored in the form of food. ಇದೊಂದು ಯೂನಿಕ್ ಪ್ರೊಸೆಸ್. ಈ ಪ್ರೊಸೆಸ್ಸಿನ ಥರ ಇನ್ಯಾವುದೇ ಪ್ರೊಸೆಸ್ಸು ನಡೀಲಿಕ್ಕೆ ಭೂಮಿ ಮೇಲೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿರ್ತಕ್ಕಂಥ ಸೋಲಾರ್ ಎನರ್ಜಿನ ಕ್ಯಾಪ್ಚರ್ ಮಾಡಿಕೊಂಡು ಲೀವ್ಸು ಅದನ್ನು ಫುಡ್ಡಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತವೆ. ದಸ್ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಅದಕ್ಕೆ ನಾವು ಸನ್ನನ್ನು ಏನಂತ ಕರಿತೀವಿ, ಸೋರ್ಸ್ ಆಫ್ ಎನರ್ಜಿ ಅಂತಂದು ಹೇಳಿ ಕರಿತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಫೋಟೋಸಿಂಥಸಿಸ್ ದೇರ್ ವುಡ್ ನಾಟ್ ಬಿ ಎನಿ ಫುಡ್. ಫೋಟೋಸಿಂಥಸಿಸ್ ಇಲ್ಲ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫುಡ್ಡು ಇರ್ತಾನೇ ಇರಲಿಲ್ಲ. ದ ಸರ್ವೈವಲ್ ಆಫ್ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಫುಡ್ ಮೇಡ್ ಬೈ ಪ್ಲ್ಯಾಂಟ್ಸ್. ಸೊ ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಯಾವ ರೀತಿ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಪ್ಲ್ಯಾಂಟ್ಸ್ ಮೇಲೆ ಎಲ್ಲ ಆರ್ಗ್ಯಾನಿಸಮ್ಸು ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿದ್ದಾವೆ ಅಂತಂದು ಹೇಳಿ. ಸೊ ಫೋಟೋಸಿಂಥಸಿಸ್ ಇಲ್ಲ ಅಂದರೆ ಭೂಮಿ ಮೇಲೆ ಯಾವುದೇ ಜೀವಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ದ ಅಬ್ಸೆನ್ಸ್ ಆಫ್ ಫೋಟೋಸಿಂಥಸಿಸ್ ಲೈಫ್ ವುಡ್ ಬಿ ಇಂಪಾಸಿಬಲ್ ಆನ್ ದ ಅರ್ತ್. ಡ್ಯೂರಿಂಗ್ photosynthesis, chlorophyll containing cells of leaves in the presence of sunlight
ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಸಿಂಥಸೈಸ್ ಕಾರ್ಬೋಹೈಡ್ರೇಟ್ಸ್. ಸೊ ಇದು ಹಾಗಾದರೆ ಫುಡ್ ಯಾವ ರೀತಿ ನಮಗೆ ಗೊತ್ತಾಗುತ್ತೆ, ಅದರಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ ಅಂತಂದು ಹೇಳಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಯಾವ ರೂಪದಲ್ಲಿರುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸಲ್ಲಿ ಫುಡ್ಡು ಪ್ರಿಪೇರ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಅದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಈಕ್ವೇಷನಲ್ಲಿ ಅಂದರೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಸನ್ಲೈಟು ಮತ್ತು ಕ್ಲೋರೋಫಿಲ್ನ ಯೂಸ್ ಮಾಡಿಕೊಂಡು ಏನು ಫುಡ್ ಪ್ರಿಪೇರ್ ಆಗುತ್ತೆ ಕಾರ್ಬೋಹೈಡ್ರೇಟ್ ರೂಪದಲ್ಲಿ, ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಫುಡ್ಡು ಪ್ರಿಪೇರ್ ಆಗುತ್ತೆ ಮತ್ತು ಆಕ್ಸಿಜನ್ನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್ representation of photosynthesis. During process, oxygen is released. Finally, carbohydrates converted into starch. ಈ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತಪ್ಪ ಅಂದರೆ ಏನಾಗಿ ಕನ್ವರ್ಟ್ ಆಗುತ್ತೆ, ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಲೀವ್ಸ್ ಇಂಡಿಕೇಟ್ಸ್ ದ ಅಕರೆನ್ಸ್ ಆಫ್ ಫೋಟೋಸಿಂಥಸಿಸ್. ಈ ಸ್ಟಾರ್ಚ್, ಒಂದು ಲೀವಲ್ಲಿ ಸ್ಟಾರ್ಚ್ ಇದೆ ಅಂದರೆ ಅಲ್ಲಿ ಫೋಟೋಸಿಂಥಸಿಸ್ ನಡೆದಿದೆ ಅನ್ನೋದನ್ನು ಅದು ಇಂಡಿಕೇಟ್ ಮಾಡುತ್ತೆ. ಸ್ಟಾರ್ಚ್ ಈಸ್ ಆಲ್ಸೋ ಅ ಕಾರ್ಬೋಹೈಡ್ರೇಟ್, ಯಾಕೆಂದರೆ ಈ ಕಾರ್ಬೋಹೈಡ್ರೇಟ್ಸೇ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಯಾವ ರೀತಿ ಫೋಟೋಸಿಂಥಸಿಸ್ ನಡೆಯುತ್ತೆ ಅನ್ನೋದನ್ನು ಈ ಡಯಾಗ್ರಾಮ್ ಮುಖಾಂತರ ನಾವು ನೋಡ್ಬೋದು. ನೋಡಿ, ಪ್ಲ್ಯಾಂಟ್ ಇದೆ, ಸನ್ಲೈಟ್ ಇದೆ, ಸೊ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಲೀಫಲ್ಲಿರ್ತಕ್ಕಂಥ ಕ್ಲೋರೋಫಿಲ್ನ ಯೂಸ್ ಮಾಡಿಕೊಂಡು ಮತ್ತು ಸಾಯಿಲಲ್ಲಿರ್ತಕ್ಕಂಥ ವಾಟರು ಮತ್ತು ಮಿನರಲ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಪ್ಲ್ಯಾಂಟು ಆರ್ ಲೀಫು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. Some plants with deep red, violet or brown leaves, whether these leaves also carry out photosynthesis? ನೋಡಿ, ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಲೀಫ್ಗಳು ರೆಡ್ ಕಲರಲ್ಲಿ ಇರುತ್ತೆ, ವೈಲೆಟ್ ಕಲರಲ್ಲಿ ಇರುತ್ತೆ ಮತ್ತು ಬ್ರೌನ್ ಕಲರಲ್ಲಿ ಇರುತ್ತೆ. ಹಾಗಾದರೆ ಈ ಲೀವ್ಸ್ಗಳಲ್ಲಿಯೂ ಸಹ ಫೋಟೋಸಿಂಥಸಿಸ್ ನಡೆಯುತ್ತಾ? ಲೆಟ್ ಮಿ ಚೆಕ್. ಎಸ್, ದ ಲೀವ್ಸ್ ಅದರ್ ದೆನ್ ಗ್ರೀನ್ ಆಲ್ಸೋ ಹ್ಯಾವ್ ಕ್ಲೋರೋಫಿಲ್. ಆ ಗ್ರೀನ್ ಕಲರಲ್ಲಿ ಇಲ್ಲದೆ ಇರ್ತಕ್ಕಂಥ ಲೀವ್ಸಲ್ಲೂ ಸಹ ಏನಿರುತ್ತೆ, ಕ್ಲೋರೋಫಿಲ್ಲು ಇರುತ್ತೆ. ದ ಲಾರ್ಜ್ ಅಮೌಂಟ್ ಆಫ್ ರೆಡ್, ಬ್ರೌನ್ ಆ್ಯಂಡ್ ಅದರ್ ಪಿಗ್ಮೆಂಟ್ಸ್ ಮಾಸ್ಕ್ ದ ಗ್ರೀನ್ ಕಲರ್. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಲೀವ್ಸ್ ಆಲ್ಸೋ. ಸೊ ಈ ಲೀವ್ಸ್ಗಳಲ್ಲಿ ಏನಾಗಿರುತ್ತಪ್ಪ ಅಂದರೆ ಈ ಕ್ಲೋರೋಫಿಲ್ಲು ಇರುತ್ತೆ, ಆದರೆ ಇದನ್ನು ಬೇರೆ ಪಿಗ್ಮೆಂಟ್ಸ್, ಬೇರೆ ಕಲರಿನ ಪಿಗ್ಮೆಂಟ್ಸ್ ಅಂದರೆ ರೆಡ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು ಮತ್ತು ಬೇರೆ ಕಲರಿನ ಪಿಗ್ಮೆಂಟ್ಸ್ ಏನು ಮಾಡುತ್ತೆ, ಅದನ್ನು ಮಾಸ್ಕ್ ಮಾಡುತ್ತೆ, ಅಂದರೆ ಅದನ್ನು ಮುಚ್ಚಿರುತ್ತೆ. ಅದರಿಂದ ಗ್ರೀನ್ ಕಲರ್ ನಮಗೆ ಕಾಣಿಸೋದಿಲ್ಲ, ಲೀಫು ಗ್ರೀನ್ ಕಲರಲ್ಲಿ ಇರೋದು ಕಾಣಿಸೋದಿಲ್ಲ. ಅದರಲ್ಲಿ ಕ್ಲೋರೋಫಿಲ್ಲು ಇರೋದ್ರಿಂದ ಆಗುವಂತಹ ಎಲೆಗಳಲ್ಲೂ ಸಹ ಏನಾಗುತ್ತೆ, ಫೋಟೋಸಿಂಥಸಿಸ್ಸು ನಡೆಯುತ್ತೆ. ಸೊ ಇನ್ ದಿಸ್ ಕ್ಲಾಸ್ we studied about how the process of photosynthesis takes place. If you like this one, please like and share and also subscribe.